ರಾಜ್ಯದಲ್ಲಿ ಮತ್ತೊಮ್ಮೆ ಟಿಪ್ಪು ಜಯಂತಿ ಆಚರಿಸುವಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿರೋದು ಆಡಳಿತ ಪಕ್ಷದ ಶಾಸಕರೊಬ್ಬರು. ಟಿಪ್ಪು ಜಯಂತಿಯನ್ನು ಮತ್ತೆ ಶುರು ಮಾಡಬೇಕು ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರು ಬೇಡಿಕೆ ಇಟ್ಟಿದ್ದಾರೆ. ಟಿಪ್ಪು ಜಯಂತಿಯನ್ನು ಮತ್ತೆ ಆರಂಭಿಸಬೇಕು ಅನ್ನೋ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ನಿಯಮ 73ರ ಅಡಿಯಲ್ಲಿ ಅಂದ್ರೆ ಗಮನ ಸೆಳೆಯೋ ಸೂಚನೆ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೇಳಿದ್ದಾರೆ. ಟಿಪ್ಪು ಜಯಂತಿ ಮರು ಆರಂಭದ ಬಗ್ಗೆ ಸ್ಪಷ್ಟನೆ ಕೋರಿದ್ದಾರೆ ಶಾಸಕ ಕಾಶಪ್ಪನವರು. ಗಮನ ಸೆಳೆಯೋ ಸೂಚನೆ ವಿಧಾನಸಭೆಯ ನಿಯಮ 73ರ ಅಡಿಯಲ್ಲಿ ಅವರು ಅವಕಾಶ ಕೇಳಿದ್ದಾರೆ ಮಾತನಾಡುವುದಕ್ಕೆ. ಇದೀಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿ ಅಥವಾ ಸಿದ್ದರಾಮಯ್ಯ ಮೊದಲ ಅವಧಿಯ ಸರ್ಕಾರ 2013ರಿಂದ 18 ಟಿಪ್ಪು ಜಯಂತಿಯನ್ನು ಆರಂಭ ಮಾಡಿತು. ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಯಿತು, ಸಂಘರ್ಷಗಳಾಯಿತು. ಆನಂತರ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದ ತಕ್ಷಣ ಟಿಪ್ಪು ಜಯಂತಿಯನ್ನ ನಿಲ್ಲಿಸಿತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ. ನಂತರ ಟಿಪ್ಪು ಜಯಂತಿಯನ್ನು ಆಚರಿಸುವಂತ ಪ್ರಯತ್ನಕ್ಕೆ ನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ಕೈ ಹಾಕಲಿಲ್ಲ. ಈಗ ಹುನಗುಂದ ಎಂಎಲ್ಎ ವಿಜಯಾನಂದ ಕಾಶಪ್ಪನವರ್ ಗಮನ ಸೆಳೆಯೋ ಸೂಚನೆ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನ ಕೇಳಿದ್ದಾರೆ. ನೋಡ್ತಾ ಇದ್ದೀರಿ, ಅಜೆಂಡಾದಲ್ಲಿರೋದು ಇವತ್ತು ಚರ್ಚೆಗೆ ಬರಬಹುದು. ಇವತ್ತು ಈ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ ವಿಧಾನಸಭೆಯಲ್ಲಿ. ಇದೀಗ ಚರ್ಚೆ ಕಾರಣ ಆಗ್ತಾ ಇದೆ. ಮತ್ತೆ ಯಾಕೆ ಕೆದಕ್ತಾ ಇದ್ದಾರೆ ಈ ವಿಚಾರವನ್ನ? ಓಲೈಕೆ ರಾಜಕಾರಣನ ಇದು ಅನ್ನೋ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿದೆ. ನವೆಂಬರ್ 20ನೇ ತಾರೀಕು ಟಿಪ್ಪು ಜಯಂತಿ ಅಂತ ಆಚರಿಸಲಾಗ್ತಾ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿತ್ರದುರ್ಗ ಮತ್ತು ಕೊಡಗು ಈ ಭಾಗದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿತ್ತು ಸರ್ಕಾರದ ಟಿಪ್ಪು ಜಯಂತಿ ಆಚರಣೆಯ ತೀರ್ಮಾನ. ಮತ್ತೆ ಟಿಪ್ಪು ಜಯಂತಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಒತ್ತಾಯಿಸಿದ್ದಾರೆ. ಸದನದಲ್ಲಿ ಚರ್ಚೆಗೆ ಪ್ರಸ್ತಾಪಿಸಿದ್ದೇನೆ, ಅವಕಾಶ ಕೊಟ್ಟರೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ವಿರೋಧ ಮಾಡಲಿ ಅಂತ ಕಾಶಪ್ಪನವರು ಪ್ರತಿಕ್ರಿಯಿಸಿರೋದು. ಬಿಜೆಪಿಯವರಿಗೆ ಬೇಡ ಅಂತಂದ್ರೆ ಟಿಪ್ಪು ಜಯಂತಿ ಮಾಡೋದು ಬೇಡ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಟಿಪ್ಪು ವೇಷಭೂಷಣವನ್ನು ಹಾಕ್ತಾರೆ. ಬಿಜೆಪಿಯವರಿಗೆ ಆಗಬೇಕಿತ್ತು ಟಿಪ್ಪು, ಈಗ ಬೇಡವಾ ಅಂತ ಪ್ರಶ್ನಿಸಿದ್ದಾರೆ. ಟಿಪ್ಪು ಜಯಂತಿ ಒಂಥರ ವಿವಾದದ ಹುತ್ತ. ಅದು ಆ ವಿವಾದದ ಹುತ್ತಕ್ಕೆ ಕೈ ಹಾಕಿದ್ದಾರೆ ಈಗ ವಿಜಯಾನಂದ ಕಾಶಪ್ಪನವರು. ಕಾಂಗ್ರೆಸ್ಗೆ ಟಿಪ್ಪು ಜಯಂತಿ ಆಚರಣೆಯಿಂದ ಲಾಭ ಆಗಿದ್ದಕ್ಕಿಂತ ನಷ್ಟ ಆಗಿದ್ದೇ ಜಾಸ್ತಿ. ಇನ್ನು ಟಿಪ್ಪು ಜಯಂತಿಯ ಬಗ್ಗೆ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿದ್ದಾರೆ. ಯಾಕೆ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ. ಟಿಪ್ಪು ಈ ದೇಶದ ಆಸ್ತಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಪುಣ್ಯಾತ್ಮ ಆತ. ದೇಶಕ್ಕಾಗಿ ಸ್ವಂತ ಮಕ್ಕಳನ್ನ ಒತ್ತೆ ಇಟ್ಟವನಾತ, ಜೀವತ್ಯಾಗ ಮಾಡಿದವನಾತ. ಟಿಪ್ಪು ಜಯಂತಿ ಮಾಡೋದ್ರಲ್ಲಿ ತಪ್ಪೇನು ಅಂತ ಕಾಶಪ್ಪನವರು ಪ್ರಶ್ನಿಸಿದ್ದಾರೆ. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅನ್ನೋದನ್ನ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ನಮ್ಮ ಜೊತೆ ಇದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರಾ? ಹೌದು, ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ, ನಮ್ಮ ದೇಶದ ಆಸ್ತಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪುಣ್ಯಾತ್ಮ. ಸ್ವಂತ ಮಕ್ಕಳನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅವರು ತಮ್ಮ ತಾವು ಕೂಡ ತ್ಯಾಗ ಮಾಡಿದಂಥವ್ರು, ಜೀವ ಕೊಟ್ಟಂತವ್ರು ದೇಶಕ್ಕಾಗಿ. ಮತ್ತೆ ತಪ್ಪೇನಿದೆ? ಸರ್, ಕಾಂಗ್ರೆಸ್ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಬಿನ್ ಲಾಡನ್ ಆಚರಣೆಯನ್ನು ಕೂಡ ಮಾಡ್ತಾರೆ. ಈ ಬಿನ್ ಲಾಡನ್ ಯಾವ ದೇಶದ ಅಂತ ಅವ್ರಿಗೆ ಮೊದಲೇ ಕೇಳ್ಬೇಕು ನೀವು. ಯಾಕೆ ನನಗೆ ಕೇಳ್ತೀರಿ? ನಮ್ಮ ದೇಶವರ ಬಿನ್ ಲಾಡನ್? ಬಿನ್ ಲಾಡನ್ ಯಾವ ದೇಶ? ಆ ದೇಶಕ್ಕೆ ಹೋಗಿ ಕೇಳಂತ ಹೇಳ್ರಿ. ಇಲ್ಲಿ ನಮ್ಮ ದೇಶಕ್ಕೆ ಯಾಕೆ ಬಿನ್ ಲಾಡನ್ ಪಾಕಿಸ್ತಾನ ಬಗ್ಗೆ ಮಾತಾಡೋದು? ನಮ್ಮ ದೇಶದಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ? ಇಮ್ಮಡಿ ಪುಲ್ಕೇಶ, ದಕ್ಷಿಣ ಪತೇಶ್ವರ ಅಂತ ಹೇಳ್ತಾರೆ, ರಾಣಿ ಚೆನ್ನಮ್ಮ, ಶಿವರಾಜಿ ಮಹಾರಾಜ, ಇವರೆಲ್ಲ ಹೋರಾಟ ಮಾಡಿದವರು ಮಾಡ್ತಾ ಇದೀವಲ್ಲ. ಆ ರೀತಿ ಟಿಪ್ಪುನು ಮಾಡಿದ್ದಾರೆ. ಯಾಕೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಅವ್ರನ್ನ ಇವತ್ತು ಅಲ್ಲಿ ಹಾಡಿ ಹೊಗಳಿ ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಸಂವಿಧಾನದಲ್ಲಿ. ಇವ್ರಿಗೆ ಕೇಂದ್ರ ಸರ್ಕಾರ ಇದೆಯಲ್ಲ, ಅಶೋಕ್ ಅವ್ರಿಗೆ ಹೇಳ್ರಿ, ಬಿನ್ ಲಾಡನ್ ಬಗ್ಗೆ ಮಾತಾಡ್ತಾರೆ. ಅಷ್ಟು ತಾಕತ್ತು ದಮ್ಮು ಇದ್ರೆ
ಕೇಂದ್ರ ಸರ್ಕಾರ ಇವ್ರದೈತಲ್ಲ, ಸಂವಿಧಾನದ ಪುಟದಿಂತ್ರ ಅವ್ರ ಇತಿಹಾಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರಲ್ಲ ಅಂತ ತೆಗೆದಾಕಕ್ಕೆ. ಸಾಕಷ್ಟು ಜನರ ಮಾರಣ ಹೋಮ ಮಾಡಿದಂತವ್ರು ಅವರಂತ ನೋಡ್ರಿ, ಯಾವ ಮಾರಣ ಹೋಮ ಮಾಡಿಲ್ಲ, ಏನು ಅನ್ಯಾಯ ನಡೆದಿಲ್ಲ. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ, ಕೆಳವರ್ಗದ ಜನರಿಗಾಗಿ ಇವತ್ತು ಪಾಪ ಅವರು ಎಲ್ಲ ಇವ್ರು ಏನು ಮಾತಾಡ್ತಾ ಇದಾರಲ್ಲ, ಇವ್ರಿಗೆ ಗೊತ್ತೇ ಇಲ್ಲ ಯಾವ ವರ್ಗಕ್ಕಾಗಿ ಆ ಯಪ್ಪ ಸ್ಮರಿಸಿದ್ರು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇತಿಹಾಸನೇ ಗೊತ್ತಿಲ್ಲ ಇವರಿಗೆ. ಇತಿಹಾಸ ಪುಟವನ್ನು ಇವರು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇವ್ರು ದೇಶಕ್ಕಾಗಿ ಸ್ವಾತಂತ್ರ್ಯದಲ್ಲಿ ಇವ್ರು ಪಾಲ್ಗೊಂಡವರಲ್ಲ, RSS ದವರು, BJP ಅವರು. ಮತ್ತೆ ಯಾಕೆ ಮಾತಾಡ್ತಾರೆ ಇವರು? ನಿಮ್ ಪಕ್ಷ ನಿಮ್ಮ ಪರವಾಗಿ ನಿಲ್ಲುತ್ತಾ? ನೋಡೋಣ, ನಾನು ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತಾರೆ. ಇವೆಷ್ಟು ವಿಜಯವಂತ ಕಾಶ್ಯಪ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.